ಬ್ಯಾಲೆಟ್ ಬಾಕ್ಸ್ಗಳು ಸಿಕ್ಕಿದೆಯಂತೆ, ಅದನ್ನ ಸಾಗಿಸಲಾಗದೆ ಕಾಲುವೆಯಲ್ಲಿ ಬಿಟ್ಟು ಹೋಗಿದ್ದಾರಂತೆ. ಹಾವೇರಿ ಎತ್ತಿನಹಳ್ಳಿ ಗ್ರಾಮದ ಬಳಿ ಬ್ಯಾಲೆಟ್ ಬಾಕ್ಸ್ಗಳು ಪತ್ತೆಯಾಗೋಗಿದೆ. ನೋಡಿ, ಅಲ್ಲಿ ತುಂಬಾ ಹಳೆಯ ಬ್ಯಾಲೆಟ್ ಬಾಕ್ಸ್ಗಳು ಅಂತಿದ್ದಾರೆ. ಮಾರುವ ಉದ್ದೇಶದಿಂದ ಬ್ಯಾಲೆಟ್ ಬಾಕ್ಸ್ಗಳನ್ನು ಕಳ್ಳತನ ಮಾಡಿರುವಂಥ ಶಂಕೆ ಇದೆ. ಬಟ್ ಅದನ್ನು ಸಾಗಿಸೋಕ್ಕಾಗದೇನೆ ಅದನ್ನ ಅಲ್ಲೇ ಬಿಸಾಕ್ ಹೋಗಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇರೋದು. ಕಾಲುವೆಯಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತೇಳಿ. ಸೊ ಯಾರು ಯಾವಾಗ ಕಳ್ಳತನ ಮಾಡಿದರು, ಕಳ್ಳತನ ಆಗುವವರೆಗೂ ಕೂಡ ಇದ್ದರು, ಕಳ್ಳತನ ಆದ ನಂತರ ಯಾರು ತಲೆ ಕೆಡಿಸ್ಕೊಂಡಿಲ್ವಾ, ಯಾವಾಗ ಕಳ್ಳತನ ಆಗಿದ್ದು, ಯಾವಾಗ ಬಿಸಾಕಿದ್ದು? 10 ಬ್ಯಾಲೆಟ್ ಬಾಕ್ಸ್ಗಳು ಪತ್ತೆಯಾಗಿದೆ. ಇದು ಲೇಔಟ್ ಒಂದರಲ್ಲಿ ಹಳೆಯ 10 ಬ್ಯಾಲೆಟ್ ಬಾಕ್ಸ್ಗಳು ಬಳಕೆಯಲ್ಲಿ ಇಲ್ಲ ಇವು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಶಿಗ್ಗಾಂವಿ ಉಪಚುನಾವಣೆ ಮುಕ್ತಾಯಗೊಂಡಿರುವಂಥದ್ದು. ಆದರೆ ಬೆಳಗ್ಗೆ ಹಳೆಯ ಬ್ಯಾಲೆಟ್ ಬಾಕ್ಸ್ಗಳು ಏನು ಹಾವೇರಿ ತಾಲೂಕು ಎತ್ತನಹಳ್ಳಿ ಗ್ರಾಮದಲ್ಲಿ ಪತ್ತೆಯಾಗಿರುವಂಥದ್ದು. 10 ಬಾಕ್ಸ್ಗಳು ಕಾಲುವೆ ಬಳಿಯಲ್ಲಿ ಎಸೆದು ಹೋಗಿರುವಂಥದ್ದು. ನಾನು ಅಂದರೆ ತಹಸೀಲ್ದಾರ್ ಕಚೇರಿಯ ಒಂದು ಗೋಡಾನಲ್ಲಿದ್ದೇನೆ. ನಾನು ದೃಶ್ಯದಲ್ಲಿ ತೋರಿಸ್ತೇನೆ ನಿಮಗೆ. ರಾತ್ರಿ ಯಾರೋ ಕಿಡಿಗೇಡಿಗಳು ಕೂಡ ಈ ಶಟರ್ಸನ್ನು ಮುರಿದು ಹಳೆಯ ಬ್ಯಾಲ್ಪೆಟ್ ಅಂದರೆ ಗ್ರಾಮ ಪಂಚಾಯತ್ಗೆ ಮತ್ತು ಏನು ಸಂಘ ಸಂಸ್ಥೆಗಳ ಚುನಾವಣೆಗೆ ಬಳಸುವಂತಹ ಬ್ಯಾಲೆಟ್ ಬಾಕ್ಸ್ಗಳನ್ನು ಒಂದು ಕಡೆ ಇಡಲಾಗ್ತದೆ. ಈಗಾಗಲೇ EVM ಮಿಷನ್ಗಳನ್ನು ಬಳಕೆ ಮಾಡಲಾಗ್ತದೆ. ಆದರೆ ರಾತ್ರೋರಾತ್ರಿ ಕಿಡಿಗೇಡಿಗಳು ಕಬ್ಬಣದ ಬಾಕ್ಸ್ಗಳನ್ನು ಮಾರಾಟ ಮಾಡಲಿಕ್ಕೆ ಕಿಡಿಗೇಡಿಗಳು ಬಾಗಿಲವನ್ನು ಮುರಿದು ಇದರಲ್ಲಿರ್ತಕ್ಕಂತಹ 10 ಬಾಕ್ಸ್ಗಳನ್ನು ಕಳ್ಳತನ ಮಾಡಿರುವಂಥದ್ದು. ಆದರೆ ಅವುಗಳನ್ನು ಬೇರೆ ಕಡೆ ಮಾರಲಿಕ್ಕೆ ಆಗಲಿಕ್ಕೆ ಹೋದ ಕಾರಣಕ್ಕಾಗಿ ಎತ್ತನಹಳ್ಳಿ ಗ್ರಾಮದ ಕಾಲುವೆ ಬಳಿಯಲ್ಲಿ ಎಸೆದು ಹೋಗಿರುವಂಥದ್ದು. ಹೀಗಾಗಿ ನಾನು ದೃಶ್ಯದಲ್ಲಿ ತೋರಿಸ್ತೇನೆ. ಈ ಪೆಟ್ಟಿಗೆಗಳನ್ನು ಗ್ರಾಮ ಪಂಚಾಯತಿ ಮತ್ತು ಸಂಘ ಸಂಸ್ಥೆಗಳ ಚುನಾವಣೆಗೆ ಬಳಕೆ ಮಾಡ್ತಾಯಿದ್ರು. ಇವುಗಳನ್ನು ಸರಿಯಾದ ಜೋಡಣೆ ಕೂಡ ಇಟ್ಟಿರುವಂಥದ್ದು. ಆದರೆ ಕಿಡಿಗೇಡಿಗಳು ತಮ್ಮ ಚಟಕ್ಕೋಸ್ಕರ ಇವುಗಳನ್ನು ಏನು ಕಳ್ಳತನ ಮಾಡಿರುವಂಥದ್ದು. ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಅದನ್ನು ಸ್ಥಳ ಪರಿಶೀಲನೆ ಮಾಡಿ ಅವುಗಳನ್ನು ಯಾವ ರೀತಿ ಯಾರು ಕಿಡಿಗೇಡಿಗಳು ತೆಗೆದುಕೊಂಡು ಹೋದರು, ಯಾವ ಕಾರಣಕ್ಕಾಗಿ ತೆಗೆದುಕೊಂಡು ಹೋದರು, ಅವು ಸುಸ್ಥಿತಿಯಲ್ಲಿ ಇದ್ವೋ ಇಲ್ಲೋ ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ಸ್ಥಳಕ್ಕೆ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿರುವಂಥದ್ದು. ಅವುಗಳನ್ನು 10 ಬಾಕ್ಸ್ಗಳನ್ನು ಏನು ಹಾವೇರಿಯ ಗ್ರಾಮೀಣ ನಗರ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿರುವಂಥದ್ದು. ಒಟ್ಟಿನಲ್ಲಿ ಶಿಗ್ಗಾಂವಿ ಉಪಚುನಾವಣೆ ಮುಗಿತಿದ್ದಂತೆ ಈ ಬ್ಯಾಲೆಟ್ ಏನು ಬಾಕ್ಸ್ಗಳು ಕಳ್ಳತನ ಆಗಿರುವಂಥದ್ದು ಎತ್ತನಹಳ್ಳಿ ಗ್ರಾಮದ ಜನರಿಗೆ ಒಂದು ರೀತಿ ಆತಂಕ ಮತ್ತು ಅನುಮಾನವನ್ನು ಹುಟ್ಟಿಸಿರುವಂಥದ್ದು. ಒಟ್ಟಿನಲ್ಲಿ ಇವು ಸದ್ಯ ಉಪಯೋಗಕ್ಕೆ ಬಾರದ ಕಾರಣ ಹೀಗಾಗಿ ಜಿಲ್ಲಾಧಿಕಾರಿಗಳು ಕೂಡ ಈ ಬಗ್ಗೆ ಸ್ಪಷ್ಟನೆ ನೀಡಿರುವಂಥದ್ದು. ಕ್ಯಾಮರಾಮನ್ ನಾಗರಾಜ್ ಜೊತೆ ಪಕ್ಕಿರೆ, ಪಬ್ಲಿಕ್ ಟಿವಿ, ಹಾವೇರಿ.